ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರಾ? ಡನ್. ಫ್ರೆಂಡ್ಸ್, ಈ ಬೋರ್ವೆಲ್ ನಾನು ಸೌಖ್ಯ ರೋಡಲ್ಲಿ ಸಮೇತನಹಳ್ಳಿ ಹತ್ರ ಒಂದು ಊರಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದು. ಕಸ್ಟಮರ್ ಒಬ್ಬರು 1200 ಅಡಿ ಬೋರ್ವೆಲ್ನ ಹೊಡೆಸಿದ್ರಿ. ಸೊ ನೀರು ಕಡಿಮೆ ಬಂದಿದೆ, ಎಷ್ಟು ಸೋರ್ಸ್ ಇದೆ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಫ್ರೆಂಡ್ಸ್, ಇದರಲ್ಲಿ 665 ಅಡಿಯಲ್ಲಿ ಒಂದು ಮತ್ತು 900 ಅಡಿಯಲ್ಲಿ ಒಂದು 2 ಸೋರ್ಸ್ ಅಂತಕ್ಕಂಥದ್ದು ಸಿಕ್ಕಿದೆ. ಬಟ್ ನೀರು ಕಡಿಮೆ ಸಿಕ್ಕಿದೆ ಅಂತ ಹೇಳಿದ್ರು ಸಹ ಯಾವ ರೀತಿ ನೀರು ಕ್ಲಿಯರ್ ಇದೆ ಅಬ್ಸರ್ವ್ ಮಾಡ್ಬೋದು ನೀವು. ಇದೊಂದು ಸಣ್ಣ ಗ್ಯಾಪ್ ಫ್ರೆಂಡ್ಸ್. ಅದೇ ರೀತಿ ಬೆನ್ಸ್ಗಾಲ ಗ್ಯಾಪ್ ಇನ್ನೊಂದು ಸಹ ಬರ್ತದೆ, ಅದೂ ಸಹ ನಿಮಗೆ ತೋರಿಸ್ತೀನಿ. ಅದು 900 ಅಡಿಯಲ್ಲಿ ಇರೋದು. ಟೋಟಲ್ 1200 ಅಡಿ ಬೋರ್ನ ಹೊಡೆಸಿದ್ದಾರೆ ಫ್ರೆಂಡ್ಸ್. ಇದೇ ರೀತಿ HD ಕ್ಲಾರಿಟಿ ಸ್ಕ್ಯಾನಿಂಗು ಏನನ್ನ ನೀವು ಮಾಡಿಸ್ಬೇಕಂದ್ರೆ ನೋಡ್ಬೋದು ಯಾವ ರೀತಿ ಕ್ಲಿಯರ್ ಇದೆ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್, ಹೊಸಕೋಟೆ, ಬೆಂಗಳೂರು. ನಾವು ಬೆಂಗಳೂರು, ಮಾಲೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಸೈಡು, ಬೆಂಗಳೂರು ಸೆಂಟ್ರಲ್ ಎಲ್ಲನೂ ಇರಲಿ ಬಂದು ಸ್ಕ್ಯಾನಿಂಗ್ ಮಾಡಿಕೊಡ್ತೀರಿ ವಿತ್ ವಿಡಿಯೋ. ಏನೇನು ಪ್ರಾಬ್ಲಮ್ ಆಗಿದೆ ನಿಮ್ಮ ಬೋರಲ್ಲಿ ಎಲ್ಲ ರೀತಿಯ ಮಾಹಿತಿ ಸಹ ನಾವು ಕೊಡ್ತೀರಿ. ಮೋಟ್ರ್ ರನ್ನಿಂಗ್ ಮೇಲೆ ಸಹ ಸ್ಕ್ಯಾನಿಂಗ್ ಮಾಡ್ತೀರಿ, ಖಾಲಿ ಬೋಲ್ ಸಹ ನಾವು ಸ್ಕ್ಯಾನಿಂಗ್ ಮಾಡ್ತೀರಿ. 2050 ಅಡಿವರೆಗೂ ಸಹ ನಾವು ಬೋರ್ವೆಲ್ ಅಂತಕ್ಕಂಥದ್ದನ್ನ ಸ್ಕ್ಯಾನಿಂಗ್ ಮಾಡಿಕೊಡ್ತೀರಿ ವಿತ್ ವಿಡಿಯೋ. ಶಿಲ್ಟೇನ ಬರ್ತಾ ಇದೆಯಾ, ಬೋಟ್ರಸ್ಕಲ್ಲಿ ಇದೆಯಾ, ಎಷ್ಟು ಸೋರ್ಸ್ಗಳಿವೆ, ಎಷ್ಟು ಸೋರ್ಸಲ್ಲಿ ನೀರು ಬರ್ತಾ ಇರ್ಬೋದು, ಖಾಲಿ ಗ್ಯಾಪಲ್ಲಿ ಏನಾರ ನೀರು ಬೇರೆ ಕಡೆ ಹೋಗ್ತಾ ಇದೆಯಾ, ಹಾಗೂ ಎಷ್ಟು ಮುಚ್ಕೊಂಡಿದೆ ಬೋರ್ವೆಲ್ಲು ಅಂತಕ್ಕಂಥ ಡೀಟೇಲ್, ಸಂಪೂರ್ಣ ಡೀಟೇಲ್ ನಿಮ್ಗೆ ವಿತ್ ವಿಡಿಯೋ ಕೊಡ್ತೀರಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ಈ ಬೋರಲ್ಲಿ ಟೋಟಲ್ 1200 ಅಡಿ ಹೊಡೆಸಿದ್ದಾರೆ. ಕೇವಲ ಒಂದು 5 ಅಡಿ ಮುಚ್ಕೊಂಡಿದೆ ಅಷ್ಟೇ, ಬಟ್ ಅದ್ರ ಮೇಲೆ ಮುಚ್ಕೊಂಡಿಲ್ಲ. ಬೋರ್ ಅಂತೂ ಯಾವುದೇ ರೀತಿ ಬೋಟ್ರಸ್ ಕಲ್ಗಳಿಲ್ಲ, ಯಾವುದೇ ರೀತಿ ಶಿಲ್ಟ್ ಇಲ್ಲ. ನೋಡ್ಬೋದು ನೀರಿನೊಳಗಡೆ ಹೋಗ್ತಾ ಇದೆ, ಯಾವ ರೀತಿ ಕ್ಲಿಯರ್ ಇದೆ ನೀರು ಅಂತಕ್ಕಂಥದ್ದು ಅಬ್ಸರ್ವ್ ಮಾಡ್ಬೋದು ನೀವು. ತುಂಬಾ ಕ್ಲಿಯರ್ ಇದೆ ಫ್ರೆಂಡ್ಸ್ ನೀರಲ್ಲಿ. ಈ ಅಲ್ಲಲ್ಲೇ ಬ್ಲ್ಯಾಕ್ ಕಲರ್ ಕಾಣಿಸ್ತಿರೋದು ಬಂದು ಪರ್ರೆಗಳು ಫ್ರೆಂಡ್ಸ್. ಅದು ಕಪ್ಪು ಬಂಡೆ ಮಿಕ್ಸ್ ಆಗಿರೋದ್ರಿಂದ ಆ ರೀತಿ ಪರ್ರೆ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇದು 1200 ಅಡಿ ಬೋರ್ವೆಲ್ ಆಗಿ ಇದನ್ನೊಂದು 1100 ಅಡಿವರೆಗೂ ಸಹ ಇಳಿಸ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಒಂದು 2 ಮನೆಗೆ ಆಗ್ಬೋದು ನನ್ನ ಪ್ರಕಾರ ನೀರು. 1000 ಅಡಿ ಬೋರ್ವೆಲ್ಲಲ್ಲಿ, 1200 ಅಡಿ ಬೋರ್ವೆಲ್ಲಲ್ಲಿ ನನ್ನ ಪ್ರಕಾರ ಒಂದು ಟ್ಯಾಂಕರ್ ನೀರುಗಳು ಅಷ್ಟು ಸ್ಟೋರೇಜ್ ಆಗಿರುತ್ತೆ. ಸೊ ಒಂದು ದಿವಸ ಬಿಟ್ಟು ಒಂದು ದಿವಸ ಸಣ್ಣ ಬಂದ್ರೂ ಒಂದು ದಿವಸ ಬಿಟ್ಟು ಒಂದು ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ನಿಮ್ಮ ಬೋರ್ವೆಲ್ ಸಮಸ್ಯೆಗಳಿದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೇಸಿಂಗ್ ಹೋಲ್ ಹಾಕೋದಾಗಲಿ, ಮತ್ತು ಬಿದ್ದೋಗಿರೋ ಮೋಟ್ರ್ ಎತ್ತೋದಾಗಲಿ, ಸ್ಟ್ರಕ್ ಆಗಿರೋ ಮೋಟ್ರ್ ಆಗಲಿ, ಮತ್ತು ಪಾಯಿಂಟ್ ತೋರಿಸೋದಾಗಲಿ, ಎಲ್ಲ ರೀತಿಯ ವರ್ಕು ಸಹ ನಮ್ಮ ಹತ್ರ ಇರುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಹ ನಾವು ಕೊಡ್ತೀವಿ ಅಂತ ಹೇಳ್ತಾ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾರನ್ನ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಡೈಲಿ ನಾನು ದಿನನಿತ್ಯ ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರು ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ.